ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಜೊತೆಗೆ ಹಾವೇರಿನಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಜೊತೆಗೆ ಅನೇಕ ಕುಡಿಯ ನೀರಿನ ಯೋಜನೆಗಳು ಹಾವೇರಿನಲ್ಲಿ ಮತ್ತು ಬೇರೆ ಬೇರೆ ಪಟ್ಟಣಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಕೂಡ ಇವತ್ತು ಶಂಕುಸ್ಥಾಪನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಂದ ಆಶಾ ಕಿರಣ ಅಂತೇಳಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇಲ್ಲಿ ಮಾಡಿದ್ದೇವೆ. ಇದರ ಉದ್ದೇಶ ಯಾರಿಗೆ ಕಣ್ಣಿನ ದೋಷ ಇದೆ ಆ ದೋಷವನ್ನ ಸರಿಪಡಿಸಬೇಕು ಅಂತಕ್ಕಂಥ ಅನೇಕ ಜನ ಮಕ್ಕಳು, ವಯಸ್ಸಾದವರು, ಮಧ್ಯವಯಸ್ಕರು ಅವರೆಲ್ಲರಿಗೂ ಕೂಡ ತಪಾಸಣೆ ಮಾಡಿ ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತರು ಅವರನ್ನ ತಪಾಸಣೆಗೆ ಒಳಪಡಿಸಿ ಅವ್ರಿಗಿರ್ತಕ್ಕಂಥ ದೋಷವನ್ನ ಪತ್ತೆ ಹಚ್ಚಿ ಅವರಿಗೆ ಕನ್ನಡಕವನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮನೇ ಈ ಆಶಾ ಕಿರಣ ಕಾರ್ಯಕ್ರಮ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಇವತ್ತು ಆಗಿದೆ. ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಭರವಸೆಗಳು ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳನ್ನ ಮಧು ಬಂಗಾರಪ್ಪ ನಾನು ಈಗ ನೋಡಿದೆ ಅವರಿಗೆ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಬಳ್ಳಾರಿ ಜಿಲ್ಲೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಇಲ್ಲಿವರೆಗೆ, ಆಮೇಲೆ ಹಾವೇರಿ ಈ ಜಿಲ್ಲೆಗೆ ಬಂದಿರತಕ್ಕಂಥ ಹಣ 5 ಗ್ಯಾರಂಟಿಗಳಿಂದ 1400 ಕೋಟಿ ರೂಪಾಯಿಗಳು. 1405 ರೂಪಾಯಿಗಳು. ಶಕ್ತಿ ಯೋಜನೆ 165 ಕೋಟಿ, ಗೃಹ ಜ್ಯೋತಿ 144 ಕೋಟಿ, ಅನ್ನಭಾಗ್ಯ 240 ಕೋಟಿ, ಗೃಹಲಕ್ಷ್ಮಿ 840 ಕೋಟಿ, ಯುವ ನಿಧಿ 6 ಕೋಟಿ. ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು 1400 ಕೋಟಿ ರೂಪಾಯಿಗಳು ಇದು ಒಂದೇ ಜಿಲ್ಲೆಗೆ ಬಂದಿದೆ, ಹಾವೇರಿ ಜಿಲ್ಲೆಗೆ ಬಂದಿದೆ. ಈ ವರ್ಷ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳಿಗೆ ಕೂತ್ರು 5 ಗ್ಯಾರಂಟಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 1ನೇ ತಾರೀಕು ಬಜೆಟ್ ಮಂಡಿಸ್ತೇನೆ ನಾನು. ಬಜೆಟ್ ನಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ
ಮುಂದಿನ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ತೆಗೆತಕ್ಕಂಥ ಖರ್ಚನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇನೆ. ಬಹುಶಃ ಹಿಂದೆಂದೂ ಕೂಡ ಜನರ ಕೈಗೆ ಹಣ ಕೊಡ್ತಕ್ಕಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಘೋಷಣೆ ಮಾಡಿದಾಗ ಹೇಳ್ತಾ ಇದ್ರು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ದಿವಾಳಿಯಾಗ್ಬಿಟ್ಟದೆ. ನಾವು ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಆದರೆ ದಿವಾಳಿ ಆಗಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಈ ವರ್ಷ 23-24ರಲ್ಲಿ ಮಂಡಿಸಿದಂತ ಬಜೆಟ್ 3,27,000 ಕೋಟಿ. ಆದರೆ 24-25ಕ್ಕೆ ಮೊನ್ನೆ ಮಂಡಿಸಿದಂತ ಬಜೆಟ್ 3,71,383 ಕೋಟಿ. ಕಳೆದ 23-24ರ ಬಜೆಟ್ಗೆ ಹೋಲಿಕೆ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಬಜೆಟ್ ಗಾತ್ರ 46,000 ಕೋಟಿ ರೂಪಾಯಿ ಹೆಚ್ಚಾಗಿದೆ. 46,000 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಒಂದು ಬಜೆಟ್ನಿಂದ ಇನ್ನೊಂದು ಬಜೆಟ್ಗೆ 46,000 ಕೋಟಿ ರೂಪಾಯಿ ಹೆಚ್ಚಾಗಬೇಕಾದ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಲಿಕ್ಕೆ ಸಾಧ್ಯನಾ? ಇದನ್ನ ನೀವು ಉತ್ತರ ಕೊಡಬೇಕು. ಯಾರು ನಮ್ಮ ವಿರೋಧಿ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ತಕ್ಕ ಪಾಠವನ್ನ, ತಕ್ಕ ಉತ್ತರವನ್ನ ನೀವೇ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಸುಳ್ಳು ಹೇಳೋದು ಹೇಳಲಿಕ್ಕೆ ಕೂಡ ಒಂದು ಇತಿಮಿತಿ ಇರಬೇಕಾಗ್ತದೆ. 5 ಗ್ಯಾರಂಟಿ ಮಾಡೋಕ್ಕಾಗಲ್ಲ, ಆರ್ಥಿಕವಾಗಿ ದಿವಾಳಿ ಆಗುತ್ತದೆ. ನಾವು ಮಾಡಿದ್ದೀವಲ್ಲಪ್ಪ, ಈಗ ಅವ್ರಿಗೆ ಮಾಡಕ್ಕಾಗಲಿಲ್ಲ. ಅಧಿಕಾರದಲ್ಲಿದ್ದಾಗ ಅವ್ರ ಕೈ ಮಾಡಕ್ಕಾಗಲಿಲ್ಲ. ಜನರನ್ನ ಸುಳ್ಳು ಮರಣ ಮಾಡಿ ಹೋಗುವಾಗ ವಿಷ ಬೀಜಗಳನ್ನ ಬಿತ್ತಿ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಒಂದು ಜಾತಿಯ ಜನರನ್ನ ಇನ್ನೊಂದು ಜಾತಿಯ ಮೇಲೆ ಎತ್ಕಟ್ಟಿ ಭಾವನಾತ್ಮಕವಾದಂತ ವಿಷಯಗಳನ್ನ ಜನರ ಮುಂದೆ ಇಟ್ಟು ಜನರ ಭಾವನೆಗಳನ್ನ ಕೆರಳಿಸಿ ಮತ ಪಡ್ಕೊಂಡು ಅಧಿಕಾರ ಮಾಡ್ತಕ್ಕಂಥದ್ರಿಂದ ಈ ರಾಜ್ಯದ, ಈ ದೇಶದ ಜನರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಗಾಂಧೀಜಿಯವರು ಹೇಳಿದ್ರು, ಸರ್ವೋದಯ ಆಗಬೇಕು ಈ ದೇಶದಲ್ಲಿ. ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಅವನು ಸರ್ವೋದಯ ಆಗಬೇಕು, ಅವನು ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಅವನು ಮುಖ್ಯವಾಗಿಯೇ ಬರಬೇಕು. ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಗೊತ್ತಾ? ನಾವು 26 ಜನವರಿ 1950ನೇ ಇಸ್ವಿಯಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂತ ಸಂದರ್ಭದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ. ಹಾಗಾಗಿ
ಆರ್ಥಿಕ ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಅಸಮಾನತೆ ಈ ದೇಶದಲ್ಲಿ ಮುಂದುವರಿಯುತ್ತದೆ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಕರ್ನಾಟಕದ 7 ಕೋಟಿ ಜನ, ದೇಶದ 143 ಕೋಟಿ ಜನ, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದು ಸಮಾಜ ನಿರ್ಮಾಣ ಆಗಿ ಸಮಾಜ ಬಂದು ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ಸಾಧ್ಯ ಆಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರು ಅದಕ್ಕೆ ಅವ್ರ ಭಾಷೆನಲ್ಲೇ ಹೇಳ್ಬೇಕು ಅಂತಂದ್ರೆ ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕಿದ್ರು ಸಾಲದು, ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕಿದ್ರು ಸಾಲದು, ಬರೀ ರಾಜಕೀಯ ಸ್ವಾತಂತ್ರ್ಯ ಇದ್ರು ಸಾಲದು. ರಾಜಕೀಯ ಸ್ವಾತಂತ್ರ್ಯ ಅಥವಾ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಆ ಸೌಧ ನಿರ್ಮಾಣ ಆದಾಗ ಮಾತ್ರ ಅದು ಗಟ್ಟಿಯಾಗಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಅಸಮಾನತೆ ಇರ್ತದೆ. ಅಸಮಾನತೆಯಿಂದ ನರತಕ್ಕಂಥ ಜನ, ಅದು ಆರ್ಥಿಕವಾಗಿ ಅಸಮಾನತೆ ಇರ್ಬೋದು, ಸಾಮಾಜಿಕವಾಗಿ ಅಸಮಾನತೆ ಇರ್ಬೋದು, ಅದೇ ಜನ ಒಂದು ದಿನ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಯಾರು ಹೇಳಿದ್ರು ಇದನ್ನ? ನಾನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ 5 ಗ್ಯಾರಂಟಿಗಳಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ ಕಾರ್ಯಕ್ರಮಗಳಿಂದ ಇವತ್ತು ಸುಮಾರು 4.5 ಕೋಟಿ ಜನರು, 4.5 ಕೋಟಿ ಜನ ಇದರ ಲಾಭವನ್ನು ಪಡಿತಾ ಇದ್ದಾರೆ. ಕರ್ನಾಟಕದಲ್ಲಿ 7 ಕೋಟಿ ಜನರಲ್ಲಿ 4.5 ಕೋಟಿ ಜನ ಇದರ ಲಾಭವನ್ನು ಪಡಿತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ, 5 ಕೋಟಿ ಜನ ಬಡತನದ ರೇಖೆಯಿಂದ ಬಡತನದಿಂದ ನರಳುತ್ತಾ ಇದ್ರಲ್ಲ, ಆ ಜನ ಬಡತನದಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇದು ನಮ್ಮ ಕಳಕಳಿ, ಇದು ನಮ್ಮ ಕಳಕಳಿ. ಬಿಜೆಪಿಯವ್ರ ಕಳಕಳಿ, ಬಿಜೆಪಿಯವ್ರ ಕಳಕಳಿ ಕೋಮುವಾದ, ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥದ್ದು, ಒಂದು ಜಾತಿಯ ಜನರನ್ನು ಇನ್ನೊಂದು ಜಾತಿಯ ಜನರ ಮೇಲೆ ಎತ್ತಿರ್ತಕ್ಕಂಥದ್ದು. ಮಾತು ಹೇಳಿದ್ರೆ ಹೇಳ್ತಾರೆ, ಸಬ್ಕ ಸಾಥ್ ಸಬ್ಕ ವಿಕಾಸ್, ಸಬ್ಕ ಸಾಥ್ ಸಬ್ಕ ವಿಕಾಸ್. ಬರೀ ಮಾಯ ಮಾತ್ರ ಇದು. ನಿಜವಾದ ಅರ್ಥದಲ್ಲಿ ಸಬ್ಕ ಸಾಥ್ ಏನು? ನಿಮ್ಗೆಲ್ಲ ಸಬ್ಕ ಸಾಥ್ ಅಂದ್ರೆ ಗೊತ್ತಲ್ಲ? ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು, ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು. ಆದರೆ ಯತ್ನಾಳ್ ಬಿಜಾಪುರದ ಶಾಸಕ ಯತ್ನಾಳ್ ಹೇಳ್ತಾರೆ, ಟೋಪಿ ಹಾಕಂದ್ರೆ ಅವ್ರು ಬರಬೇಡಿ ನಮ್ಮ ಆಫೀಸ್ಗೆ, ಬುರ್ಕ ಹಾಕಂದ್ರೆ ಅವ್ರು ಬರಬೇಡಿ ನಮ್ಮ ಆಫೀಸ್ಗೆ. ಇದನ್ನ ಸಬ್ಕ ಸಾಥ್ ಸಬ್ಕ ವಿಕಾಸ್, सबका साथ सबका विकास सबका विश्वास. ಮಾನ ಮರ್ಯಾದೆ ಇದೆಯಾ? ಇವರಿಗೆ ಹೇಳಿದಂತ ಮಾತುಗಳ ಬಗ್ಗೆ ಜ್ಞಾನ ಇದೆಯಾ? ಏನ್ ಹೇಳ್ತೀವಿ ಅದಂತೆ ನಡ್ಕೊಳ್ತಕ್ಕಂಥದ್ದಿದೆಯಲ್ಲ. ಇವತ್ತು ನುಡಿದಂತೆ ನಡೆದಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ತಿಳಿಸಲಿಕ್ಕೆ ಬಯಸ್ತಾರೆ. ನಾನು ದಿಲ್ಲಿಗೆ ಹೋಗಿದ್ದೇನೆ, ಎಲ್ಲ ಮಂತ್ರಿಗಳು ಕೂಡ ದಿಲ್ಲಿಗೆ ಹೋಗಿದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ಏನೇ ಆಗ್ತಾ ಇದೆ,
ನಾವು ತೆರಿಗೆ ಕೊಡೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಈ ವರ್ಷ 23-24ರಲ್ಲಿ 4,30,000ಕ್ಕೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. 4,30,000 ಕೋಟಿ, 4,30,000 ಕೋಟಿ ರೂಪಾಯಿ ತೆರಿಗೆಯನ್ನ ಕೇಂದ್ರ ಸರ್ಕಾರ ಕೊಡ್ತದೆ. ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಆರ್ಟಿಕಲ್ 7 ಶೆಡ್ಯೂಲ್ ನಲ್ಲಿ ಇದನ್ನು ಒಪ್ಕೊಂಡಿದ್ದೀವಿ. ಅದಕ್ಕೋಸ್ಕರ ರಾಷ್ಟ್ರೀಯ ಹಣಕಾಸಿನ ಆಯೋಗವನ್ನು ರಚನೆ ಮಾಡುತ್ತಿದೆ. ಬಂದಂತ ತೆರಿಗೆ ಕೇಂದ್ರ ಸರ್ಕಾರಕ್ಕೆ, ತೆರಿಗೆ ರಾಜ್ಯಗಳೇ ಕೊಡೋದು. ನಮ್ ದುಡ್ಡು ಕೊಡೋಣ, ನಮ್ ದುಡ್ಡು ನಿಮ್ಮದಲ್ಲಪ್ಪ, ನಮ್ ದುಡ್ಡು, ನಮ್ ತೆರಿಗೆ ನೀವು ಕೊಟ್ಟಿರೋದು, ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದೀವಿ, ನೀವೆಲ್ಲ ಕೊಟ್ಟಿರೋದು. ನಾವು ಕೊಟ್ಟಿರೋದ್ರಿಂದ ನಮ್ಗೆ ಕೊಡ್ರಿ ಅಂತ ಕೇಳ್ತೀವಿ ಅಷ್ಟೇನೆ. ನಮ್ಗೆ ನ್ಯಾಯಯುತವಾಗಿ ಕೊಡಿ. 100 ರೂಪಾಯಿ ತೆರಿಗೆ ನಾವು ವಸೂಲು ಮಾಡಿಕೊಟ್ರೆ, 100 ರೂಪಾಯಿ ನಮಗೆ ತೆರಿಗೆ ವಸೂಲು ಮಾಡಿಕೊಟ್ರೆ, ಕೇಂದ್ರಕ್ಕೆ ಕೊಟ್ರೆ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 13 ರೂಪಾಯಿ. ಈ ಅನ್ಯಾಯ ಆಗಿದೆಯಲ್ಲ, ಇದು ಕೇಳಬೇಕ ಬೇಡ? ಇದು ಕೇಳಿದ್ರೆ ಇವರೆಲ್ಲ ವೈಪರ್ಚಿಕತಾರೆ. ಬಿಜೆಪಿ ಅವರಿದಾರಲ್ಲ, ವೈಪರ್ಚಿಕತಾರೆ. ಅಲ್ಲಪ್ಪ, ನ್ಯಾಯಯುತ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. 15 ಹಣಕಾಸಿನಿಂದ ನಮ್ಗೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಿನವರೆಗೆ 25 ಜನ ಗೆಲ್ಲಿಸ್ಕೊಟ್ರಿ ಕಳೆದ ಬಾರಿ. ನಿಮ್ಮಲ್ಲಿ ಯಾರು ಹಾವೇರಿ MP ಯಾರು? ಉದಾಸಿ ಮಗ ಹೇಳಿ ಅವರಿಗೆ, ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ನಾವು ಇಷ್ಟೊಂದು ತೆರಿಗೆ ಕೊಡ್ತೀವಿ, 100 ರೂಪಾಯಿ ಕೊಟ್ರೆ ಬರೀ 13 ರೂಪಾಯಿ ಕೊಡ್ತೀರಲ್ರಿ, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿ ಅಂತ ಹೇಳಿ ಯಾವತ್ತಾದ್ರೂ ಬಾಯಿ ಬಿಟ್ಟಿದಾರ? ಯಾವತ್ತಾದ್ರೂ ಬಾಯಿ ಬಿಟ್ಟಿದ್ದೀರಾ? ಹೇಳಿ, ಯಾವತ್ತಾದ್ರೂ ಬಾಯಿ ಬಿಟ್ಟಿದ್ದೀರಾ? ಈ 25 ಜನ MP-ಗಳಲ್ಲಿ ನಮ್ ಕಡೆ ಕೋಲೆ ಬಸವ ಅಂತ ಇದೆ. ಕೋಲೆ ಬಸವ ಇವರಿಗೆ ಈ ಬಸವರಾಜ ಬೊಮ್ಮಾಯಿ ಇದನ್ನ ಪಕ್ಕದ ಸೇರಿಸಿಅವರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಪಕ್ಕದ ಸೇರಿಸಿವರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೇಳಿದ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ, ಬಸವರಾಜ ಬೊಮ್ಮಾಯಿ ಅವರೇ, ನಮಗೆ 15ನೇ ಹಣಕಾಸಿನ ಆಯೋಗದ ವರದಿಯಿಂದ ಅನ್ಯಾಯ ಆಗಿದೆ. 5,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ದಾರೆ. ಅವರ ಮೊದಲನೇ ರಿಪೋರ್ಟ್ ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಅದಲ್ಲದೆ ಅಂತಿಮ ವರದಿನಲ್ಲಿ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, 6,000 ಕೋಟಿ ಕೊಡ್ತೀವಿ ಅಂತ ಹೇಳಿ. ಒಂದ್ ಕಡೆ ಮೊದಲನೇ ರಿಪೋರ್ಟ್ ನಲ್ಲಿ 5,495 ಕೋಟಿ, ಅಂತಿಮ ರಿಪೋರ್ಟ್ ನಲ್ಲಿ 6,000 ಕೋಟಿ. ಒಟ್ಟು ಎಷ್ಟಾಯ್ತಪ್ಪ? 11,495 ಕೋಟಿ. ಬಸವರಾಜ ಕೇಳಪ್ಪ, ನೀನು ಪಡ್ಕೊಳ್ಳಪ್ಪ, ಅದನ್ನ ಕೇಂದ್ರದಿಂದ ಕೇಳಿಯ ಅಂತ ಹೇಳಿದೆ. ಬಸವರಾಜ ಬೊಮ್ಮಾಯಿ ಅವರಿಗೆ ದಮ್ಮು ಇಲ್ಲ, ತಾಕತ್ತಿಲ್ಲ. ಜಮ್ಮಿಲ್ಲ, ನಿಮಗೆ ಜಮ್ಮಿಲ್ಲ, ನಿಮಗೆ ತಾಕತ್ತಿಲ್ಲ ಅಂತಿದ್ವಿ. ಹೇಳಿ, ದಮ್ಮು ತಾಕತ್ತಿದೆಯಾ?
ದಮ್ಮು ತಾಕತ್ತಿದೆಯಾ? ದಮ್ಮು ತಾಕತ್ತಿದೆಯಾ? ಅವರಿಗೆ 11,495 ಕೋಟಿ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನಲ್ಲಿ ಸುಮಾರು 52,098 ಕೋಟಿ ಕರ್ನಾಟಕಕ್ಕೆ. ಇದು ಕೇಳ್ರಿ ಬಸವರಾಜ ಬೊಮ್ಮಾಯಿ, ಕೇಳ್ರಿ ಯಡಿಯೂರಪ್ಪ, ಕೇಳ್ರಿ. ಇಲ್ಲ, ಯಾಕಂದ್ರೆ ಅವ್ರಿಗೆ ದಮ್ಮಿ ಇಲ್ಲ. ಕೋಲೆ ಬಸವತ್ತರ ತಲೆ ಅಳ್ಳಾಡಿಸಿ, ಕೋಲೆ ಬಸವತ್ತರ ತಲೆ ಅಳ್ಳಾಡಿಸಿ. ನರೇಂದ್ರ ಮೋದಿ ಅವರ ಹತ್ರ ಕೇಳಕ್ಕೆ ಇವರಿಗೆ ದಮ್ಮಿಲ್ಲ. ನಮ್ಮ ಕೇಂದ್ರದ ಹಣಕಾಸಿನ ಮಂತ್ರಿ ಇದೇ ರಾಜ್ಯದಿಂದ, ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು, ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು, ಅವರು ಈ 11,495 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ತಿರಸ್ಕಾರ ಮಾಡಿದ್ರು. ಆದರೆ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಹೇಳ್ತಾರೆ, ನಾನು ಕೇಂದ್ರ ಸಚಿವೆಯಾಗಿ, ಹಣಕಾಸಿನ ಮಂತ್ರಿಯಾಗಿ, ಕೇಂದ್ರದ ಹಣಕಾಸಿನ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಅದೇ ಅಂತಿಮ, ನಾನು ಇಂಟರ್ಫಿಯರ್ ಆಗಲ್ಲ, ಮಧ್ಯಪ್ರವೇಶ ಮಾಡಲ್ಲ. ಅಮ್ಮ ನಿರ್ಮಲಾ ಸೀತಾರಾಮನ್ ಅವರೇ, ಯಾಕಮ್ಮ ಸುಳ್ಳು ಹೇಳ್ತೀಯ? ಈ ರಾಜ್ಯಕ್ಕೆ ಸುಳ್ಳು ಹೇಳ್ತಾ ಇದ್ದೀರಮ್ಮ. ಹಾಗಿದ್ರೆ ಇಂಟರ್ಫಿಯರ್ ಆಗಿಲ್ಲ. ನೀವು 11,495 ಕೋಟಿ ಕೊಡಕ್ಕಾಗಲ್ಲ ಅಂತೇಳಿ ಯಾಕೆ ತಿರಸ್ಕಾರ ಮಾಡಿದ್ರು? ಇದು ಮಧ್ಯಪ್ರವೇಶ ಅಲ್ವಾ? ಇದು ಕನ್ನಡಿಗರಿಗೆ ಮಾಡತಕ್ಕಂಥ ದ್ರೋಹ ಅಲ್ವಾ? 25 ಜನ ಎಂಪಿಗಳು ಧರಣ ಕೂತಿದ್ರು ಪಾರ್ಲಿಮೆಂಟ್ ನಲ್ಲಿ. ನಿರ್ಮಲಾ ಸೀತಾರಾಮನ್ ಮನೆ ಮುಂದೆ ಧರಣ ಕೂತಿದ್ರು, ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಕೂತಿದ್ರು. ನಮ್ಗೆ ಹಣ ಬರ್ತಿತ್ತು, ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಾಯಿ ಬಿಡದೇನವರಿಗೆ, ಈ ಬಾಯಿ ಇದ್ದೇನವರಿಗೆ ಯಾವ ಕಾರಣಕ್ಕೂ ಕೂಡ ಮತ್ತೆ ಲೋಕಸಭೆಗೆ ಕಳಿಸ್ತಕ್ಕಂಥ ತೀರ್ಮಾನವನ್ನ ಹಾವೇರಿ ಜಿಲ್ಲೆಯ ಜನ, ಹಾವೇರಿ ಲೋಕಸಭಾ ಕ್ಷೇತ್ರದ ಜನ ಮಾಡಬಾರದು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಡುದು. ಯಾಕೆ ಯಾವ ಪುರುಷಾರ್ಥಕ್ಕೆ ಹೋಗ್ಬೇಕು ಲೋಕಸಭೆಗೆ? ನ್ಯಾಯ ಕೇಳಕ್ಕೆ ಆಗದೆ ಮೇಲೆ, ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಶಕ್ತಿ ಹೇಳಲಿಕ್ಕೆ ಧೈರ್ಯ ಇದೆ ಮೇಲೆ ಇವು ಲೋಕಸಭೆಗೆ ಹೋಗ್ಬಾರ್ದು. ಅದನ್ನ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೇಳ್ತಾ ಇದ್ದೀವಿ ನಾವು. ಡೆಲ್ಲಿನಲ್ಲೂ ಪ್ರತಿಭಟನೆ ಮಾಡೋದು, ಇಡೀ ದೇಶದ ಗಮನವನ್ನ, ಇಡೀ ದೇಶದ ಜನರ ಗಮನವನ್ನ ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡೋದು. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ, ಅದನ್ನು ನಮ್ಮ ಸರ್ಕಾರ ಮಾಡ್ತು ಅಂತಕ್ಕಂಥದ್ದನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ. ಅದರ ಮುಂದೆ ಸಮರ್ಥವಾಗಿ ವಾದ ಮಂಡಿಸ್ತಕ್ಕಂಥ ಜೊತೆಗೆ ಸೆಸ್ ಮತ್ತು ಸರ್ಚಾರ್ಜ್ ಅದು ಕಲೆಕ್ಟ್ ಮಾಡ್ತಾರೆ. 14-15ರಲ್ಲಿ ಇಡೀ ದೇಶದಲ್ಲಿ ಸೆಸ್ ಕಲೆಕ್ಟ್ ಆಗ್ತಾ ಇದ್ದದ್ದು 1,40,000 ಕೋಟಿ. ಇವತ್ತು ಈ ವರ್ಷ ಸೆಸ್ ಕಲೆಕ್ಟ್ ಆಗಿರ್ತಕ್ಕಂಥ ಮತ್ತು ಸರ್ಚಾರ್ಜ್ ಕಲೆಕ್ಟ್ ಆಗಿರ್ತಕ್ಕಂಥದ್ದು 5,52,000 ಕೋಟಿ. 5,52,000 ಕೋಟಿ. ಇದರಲ್ಲಿ ಕೇಂದ್ರ ಸರ್ಕಾರ ನಮ್ಗೇನು 3 ಕಾಸು ಕೊಡಲ್ಲ. ಇದು ಕೇಳಬೇಕು ಬೇಡ? ಈ 16ನೇ ಹಣಕಾಸು ಆಯೋಗ ಬಂದಾಗ ಇದರಲ್ಲೂ ಪಾಲ್ಗೊಡಬೇಕು. ಕನಿಷ್ಠ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ 50%
ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಬೆಂಬಲ ಬೇಕು, ನಮಗೆ ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿಯನ್ನ ನೀವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟರೆ ನಾವು ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದಿಂದ ಸರಿಪಡಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಬೆಂಬಲ ಕೊಡ್ತೀರಿ ಅಲ್ವಾ? ಆಶೀರ್ವಾದ ಮಾಡ್ತೀರಿ ಅಲ್ವಾ? ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದ ಇದ್ದಂದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಕೋಟಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಡ್ತೀವಿ. 136 ಸ್ಥಾನಗಳು. ಅದರಿಂದ ಆ ಶಕ್ತಿಯಿಂದ ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಕೊಡಲಿಕ್ಕೆ ಸಾಧ್ಯ. ಈ ವರ್ಷ 36,000 ಕೋಟಿ, ಮುಂದಿನ ವರ್ಷ 52,000 ಕೋಟಿ. ಹಿಂದೆ ಇವರು ಯಾವತ್ತಾರ ಮಾಡಿದ್ರು? ಬಿಜೆಪಿಯವರು ಮಾಡಿದ್ರಿ? ನಮ್ಮ ಶಕ್ತಿ ಯೋಜನೆ ಒಂದರಲ್ಲೇ 155 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ. 155 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಧರ್ಮಸ್ಥಳದ ಹೆಂಗೆ ಪುತ್ರ ನೀವು ಬಸ್ ಪಾಸ್ ಫ್ರೀಯಾಗಿ ಮಾಡಿರೋದ್ರಿಂದ, ಬಸ್ ನಲ್ಲಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಬರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಆದಾಯ ಜಾಸ್ತಿ ಆಗಿದೆ, ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ, ಹೆಣ್ಮಕ್ಳು ಜಾಸ್ತಿ ಆಗಿದ್ದಾರೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಜಿಎಸ್ಟಿ ತೆರಿಗೆ ಹಣ ಇದೆಯಲ್ಲ, ಗುಜರಾತ್ ನಲ್ಲಿ 7%, ಮಹಾರಾಷ್ಟ್ರದಲ್ಲಿ 14%, ಕರ್ನಾಟಕದಲ್ಲಿ 18%. ಕೊಟ್ಟ ಮೇಲೆ ರಾಷ್ಟ್ರದ ಆದಾಯ ಜಾಸ್ತಿ ಆಗಿದೆ, ಕರ್ನಾಟಕ ರಾಜ್ಯದ ಆದಾಯ ಜಾಸ್ತಿ ಆಗಿದೆ. ಜಿಎಸ್ಟಿ ಬೆಳವಣಿಗೆ 18%. ಇದು ಈ ಗ್ಯಾರಂಟಿಗಳಿಂದ ಆಗಿರ್ತಕ್ಕಂಥ ಪರಿಣಾಮ. ಇವತ್ತು ಯಾರ ಕೈಯಲ್ಲಿ ಹಣ ಇಲ್ಲ ಖರ್ಚು ಮಾಡಲಿಕ್ಕೆ, ಆ ಜನರಿಗೆ ಮಧ್ಯವರ್ತಿಗಳು ಇದ್ದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾರೆ. ನೇರವಾಗಿ ಫಲಾನುಭವಿಗಳ ವರ್ಗಾವಣೆ, ಮಧ್ಯವರ್ತಿಗಳಿಂದ, ಶಕ್ತಿ ಯೋಜನೆ ಮಧ್ಯವರ್ತಿಗಳಿಂದ, ಗೃಹಜ್ಯೋತಿಗಳ ಮಧ್ಯವರ್ತಿಗಳಿಲ್ಲ, ಗೃಹಲಕ್ಷ್ಮಿ ಮಧ್ಯವರ್ತಿಗಳಿಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿಗಳಿಲ್ಲ, ಯುವ ನಿಧಿ ಮಧ್ಯವರ್ತಿಗಳಿಲ್ಲ. ಯಾರು ಕೂಡ 1 ರೂಪಾಯಿ ಲಂಚ ಯಾರಿಗೂ ಕೊಡಬೇಕಾಗಿಲ್ಲ. ಇದು ಕರ್ನಾಟಕ ರಾಜ್ಯ, ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿಗಳ ಮೂಲಕ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.